ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ, ಮಂಡ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಮುಂದುವರಿದ ಕಾವೇರಿ ಪ್ರತಿಭಟನೆ. ಶ್ರೀರಂಗಪಟ್ಟಣದಲ್ಲಿ ರೈತರಿಂದ ತಲೆ ಮೇಲೆ ಚಪ್ಪಡಿ ಹೊತ್ತು ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ರೈತರು ಜಾಥಾ ಮಾಡಿದ್ದಾರೆ. ತಾಲೂಕು ಕಚೇರಿಯ ಮುಂದೆ ತಲೆ ಮೇಲೆ ಕಲ್ಲನ್ನ ಹೊತ್ತು ರೈತರಿಂದ ಧರಣಿ ಆಗ್ತಾ ಇದೆ. ನಮ್ಮ ನೀರನ್ನ ತಮಿಳುನಾಡಿಗೆ ಬಿಟ್ಟು ಸರ್ಕಾರ ಚಪ್ಪಡಿಯನ್ನ ಎಳೆದಿದೆ. ರಾಜ್ಯ ಸರ್ಕಾರ ಹಾಗೂ ಕಾವೇರಿ ಪ್ರಾಧಿಕಾರಗಳ ವಿರುದ್ಧ ರೈತರು ಧಿಕ್ಕಾರವನ್ನ ಕೂಗಿದ್ದಾರೆ. ಇನ್ನು ರೈತ ಮುಖಂಡ ನಂಜುಂಡೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಇನ್ನು ತಮಿಳುನಾಡಿಗೆ ಹರಿಸ್ತಾ ಇರುವ ನೀರನ್ನ ತಕ್ಷಣ ನಿಲ್ಲಿಸಿ ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಜಿಲ್ಲೆಯ ರೈತರ ಹಿತ ಕಾಪಾಡುವಂತೆ ಸರ್ಕಾರಕ್ಕೆ ಇಲ್ಲಿ ರೈತರು ಒತ್ತಾಯವನ್ನ ಮಾಡಿದ್ದಾರೆ. ತಮಿಳುನಾಡಿಗೆ ಹರಿಸ್ತಾ ಇರುವ ನೀರನ್ನ ತಕ್ಷಣ ನಿಲ್ಲಿಸಿ ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಮತ್ತೆ ರೈತರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನಮ್ಮ ನೀರನ್ನ ತಮಿಳುನಾಡಿಗೆ ಬಿಟ್ಟು ಸರ್ಕಾರ ಚಪ್ಪಡಿಯನ್ನ ಎಳೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಕಾವೇರಿ ಪ್ರಾಧಿಕಾರಿಗಳ ವಿರುದ್ಧ ರೈತರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಮತ್ತೆ ರೈತರು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ನೀವು ಪ್ರಾಧಿಕಾರಕ್ಕೆ ಹೋಗಿದ್ರೆ ತಮಿಳುನಾಡು ಸೂಚನೆ ಮಾಡಿರೋದು, ಪ್ರಾಧಿಕಾರದಲ್ಲಿ 7 ರೀತಿ ಕರ್ನಾಟಕದಲ್ಲಿ ನೀರು ಬಿಡ್ತಾ ಇದ್ದಾರೆ. ಅವ್ರ ಕೊರತೆ ಇದ್ರೂ ನೀರು ಬಿಡ್ತಾ ಇರೋದ್ರಿಂದ ನೀವು ಅಲ್ಲೇ ಹೋಗಿ ಅಂತ ಹೇಳಿ ಡಬಲ್ ಬೆಂಚ್ನಲ್ಲಿ ಹೇಳೋರೆ. ಇನ್ನು ಇಲ್ಲಿ ನಿಯಂತ್ರಣ ನಿರ್ವಹಣಾ ಸಮಿತಿಗಳು, ಒಂದು ಸಮಿತಿ 9 TMC ಬಿಡಬೇಕು, 9,000 ಕ್ಯೂಸೆಕ್ ನೀರು ರೈತ ಕುಲಕ್ಕೆ ಎಲ್ಲ ಕುಟುಂಬದಲ್ಲಿ ಏನೋ ರಸ್ತೆ ರೈತರನ್ನು ಬಂದು ಒಂದು ಚೆಂಬು ನೀರು ಕುಡಿಬೇಕು, ಬಾಯಾರಿಕೆ ಆಗಿದೆ ಅಂದರೆ ನಾವು ಕೊಡಕ್ಕೆ ಹಿಡಿದೀವಿ, ಒಂದು ಚೆಂಬಲ್ಲ ಒಂದು ಚೌರಿಗೆ ಕೊಡೋಕ್ಕೆ. ಆದರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಮಂಡ್ಯ ರೈತರು ಮನೆಗೆ ನುಗ್ಗಿ ಕುಡಿಯೋಕ್ಕೆ ನೀರಿಟ್ಟಿರೋ ಅಂಡೆನೇ ಎತ್ಕೋಗುವಂಥ ಚಟುವಟಿಕೆ ಮಾಡ್ತಿರೋಂಥದ್ದು. ಬಹುಶಃ ಇದಕ್ಕಿಂತ ಕೀಳು ಮಟ್ಟದ ಬೆಂಗಳೂರು ಕುಡಿಯೋ ನೀರು ಜನಕ್ಕೆ ಕೊಡಬೇಕಾದ್ದೇನು ಇಲ್ಲ ಇವ್ರಿಗೆ. ಈಗ ಆದೇ 5 ಯೋಜನೆ ಇದೆ, 5 ಯೋಜನೆ ನೀರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಘವೇಂದ್ರ, ಮಂಡ್ಯ ರಿಪೋರ್ಟರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಮತ್ತೆ ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಮಂಡ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಇನ್ನು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ? ಎಸ್ ಅಂಕಿತ, ಏನು CWRC ಮತ್ತು CWMA ಎರಡೂ ಕೂಡ ಇವತ್ತು ತಮಿಳುನಾಡಿಗೆ ಮತ್ತೆ ನೀರು ಹರಿಸಬೇಕು ಅಂತ ಆದೇಶವನ್ನು ನೀಡಿದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ಬಗ್ಲೆದ್ದಿರುವಂತದ್ದು. ಅದರಲ್ಲೂ ಕೂಡ ತಕ್ಕನಾಡು ಮಂಡ್ಯದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಗಳು ಸಾಲು ನಡೀತಾ ಇರುವಂತದ್ದು. ಏನು ಬೆಳಗ್ಗೆ ಮಂಡ್ಯ ರಕ್ಷಣಾ ವೇದಿಕೆಯವರು ವಿಭಿನ್ನ ಪ್ರತಿಭಟನೆಯ ಮೂಲಕ ಏನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ನೇತೃತ್ವದ ಹೋರಾಟಗಾರರು ಇವತ್ತು KRS ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಇದೀಗ CWMA ಕೂಡ ಈ ಆದೇಶವನ್ನು ಎತ್ತಿ ಹಿಡಿದ ಹಿನ್ನೆಲೆಯಲ್ಲಿ ಇವತ್ತು ಏನು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಇರುವಂತಹ ಒಂದು ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಕೂಡ ಭೂಮಿ ತಾಯಿ ಹೋರಾಟ ಸಮಿತಿಯ ಕಾರ್ಯಕರ್ತರು ಹಾಗೂ ರೈತರು ಎಲ್ಲರೂ ಸೇರಿ ಇವತ್ತು ತಲೆ ಮೇಲೆ ಚಪ್ಪಡಿ ಕಲ್ಲು ಹೊತ್ಕೊಂಡು ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತು ಈಗ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಪದೇ ಎರಡೂ ಪ್ರಾಧಿಕಾರಗಳು ಕೂಡ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡುವ ಮೂಲಕ ಮಂಡ್ಯ ಜಿಲ್ಲೆ ರೈತರ ಮೇಲೆ ಏನು ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆದೆ ಅನ್ನೋ ಪ್ರತೀಕವಾಗಿ ಇವತ್ತು ತಲೆ ಮೇಲೆ ರೈತರು ಕೂಡ ಕಲ್ಲನ್ನು ಚಪ್ಪಡಿಯನ್ನು ಹೊತ್ಕೊಂಡು ಪ್ರತಿಭಟನೆ ನಡೆಸಿ ಏನು ಎರಡೂ ಪ್ರಾಧಿಕಾರಿಗಳು ಕೂಡ ಧಿಕ್ಕಾರವನ್ನು ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಏನು ರಾಜ್ಯ ಸರ್ಕಾರವು ಕೂಡ ಎರಡೂ ಪ್ರಾಧಿಕಾರಗಳ ಆದೇಶವನ್ನು ಪಾಲನೆ ಮಾಡುವ ಮೂಲಕ ಏನು ತಮಿಳುನಾಡಿಗೆ ಯಥೇಚ್ಛವಾಗಿ ನೀರನ್ನ ಬಿಟ್ಟು ಮಂಡ್ಯ ಜಿಲ್ಲೆ ರೈತರಿಗೆ ಹೊಸ ಬೆಳೆ ಬೆಳಿಲಿಕ್ಕೆ ಬೆಳಿ ಅಂತ ಹೇಳಿ ಆದೇಶವನ್ನು ಕೊಡ್ತಾರೆ. ಮತ್ತೆ ಇರೋ ಬೆಳೆಗಳಿಗೂ ಕೂಡ ನೀರನ್ನ ಕೊಡದೆ ಮಂಡ್ಯ ಜಿಲ್ಲೆ ರೈತರಿಗೆ ಒಂದು ಅನ್ಯಾಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಏನು ರೈತ ಮುಖಂಡ KS ನಂಜುಂಡೇಗೌಡ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ ಇನ್ಮುಂದಾದ್ರೂ ಕೂಡ ಜಿಲ್ಲೆಯ ರೈತರ ಹಿತವನ್ನ ಕಾಯಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.